ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಶುಕ್ರವಾರ ಆಗಿರುತ್ತೆ. ಇನ್ನೇನು 11 o'clock ಆ ಥರ ಆಗೋಗ್ತಾ ಇದೆ. ಹೀಗೆ ಬೆಳಿಗ್ಗೆ ಟಿಫನ್ ಮಾಡಿದ್ದೆ, ಇಡ್ಲಿನೂ ಮತ್ತು ಸಾಂಬಾರು ಮಾಡಿ ಕೊಟ್ಟೆ ನನ್ನ ಮಗನಿಗೆ. ಹಾಗೆ ಅದಕ್ಕೇ ಮುದ್ದೆ ರೈಸು ಆ ಥರ ಎಲ್ಲನೂ ಮಾಡಿದ್ದೆ. ಮತ್ತು ಅದೆಲ್ಲನೂ ಆಯಿತು. ಆಗಿದ್ದಾದಮೇಲೆ ನೋಡಿ ವರ್ಕೂ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗಲೇ ಇನ್ನೇನು 1 hour ಆಗೋಯಿತು ಸ್ಟಾರ್ಟ್ ಮಾಡಿ. ಅದು ಆಗ್ತೈತೆ. ಹಾಗೆ ಇದ್ದಾವೆ ಬಟ್ಟೆ ಸ್ಟಿಚ್ಚಿಂಗು ಈ ಥರ ಎಲ್ಲ ಇದ್ದಾವೆ. ಇವೂ ಅಷ್ಟೇ 15ಗೆ ಆ ಥರ ಎಲ್ಲನೂ ಕೊಡಬೇಕು. ಇನ್ನು ಕೆಲವೊಂದು ಎಲ್ಲನೂ ರೆಡಿ ಮಾಡಬೇಕು ಅಷ್ಟೇ. ಬುಕ್ಸ್ ಹಾಕೋದು, ಪಾಲ್ ಹಾಕೋದು ಆ ಥರ ಎಲ್ಲನೂ. ಇನ್ನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಮೊನ್ನೆ ವಾರನೂ ಹೋಗಿರಲಿಲ್ಲ ಗಂಗಮ್ಮ ಗುಡಿಗೆ. ಅದಕ್ಕೋಸ್ಕರ ಈ ವಾರ ಆದರೂ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ರೆಡಿ ಆಗ್ತಾಯಿದ್ದೀನಿ. ಅಂದರೆ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಇಟ್ಟಿದ್ದೀನಿ. ಗಂಗಮ್ಮ ಗುಡಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬನ್ನಿ. ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ, ನೋಡ್ತಾಯಿರಿ. ವರ್ಕು ಆಗ್ತಾಯಿದೆಯಲ್ಲ, ಫಿನಿಶ್ ಆಗೋಷ್ಟೊಳಗೆ ಯಾವ ಥರ ಇರುತ್ತೆ ಏನು ಅಂತ ಅದನ್ನು ತೋರಿಸ್ತೀನಿ ನೋಡಿ. ನಮ್ಮ ಗಾರ್ಡನ್ ಈ ನಡುವೆ ಸರಿಯಾಗಿ ಇಡ್ಸ್ಕೊಳ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಇದ್ದೋಗಿದ್ದಾವೆ. ಹಾಗೆ ಮೋಡ ಥರನೂ ಇದೆ ನೋಡಿ, ಮಳೆ ಬರೋ ಥರ ನೋಡಿ. ಇದು ನಾನು ಎದ್ದು ಆಚೆ ಬರೋಷ್ಟೊಳಗೆ ಸಾಕು, ಬರ್ತಾ ಇರುತ್ತೆ ನೋಡಿ. ನೈಸ್ ಮಾಡ್ತೈತೆ. ಇನ್ನೊಂದು ಅಲ್ಲಿ ಮಲಗಿದೆ, ಇಲ್ಲೊಂದು ಈ ಥರ. ಸರಿ ಬನ್ನಿ ಹೋಗಿ ಮನೆ ಒರೆಸ್ಕೋಬೇಕು. ಮನೆ ಒರೆಸ್ಕೊಂಡು ಹೀಟರ್ಗೆ ನೀರು ಹಾಕಿದ್ದೀನಿ. ಮತ್ತು ಸ್ನಾನ ಮಾಡಿ ಗಂಗಮ್ಮ ಗುಡಿಗೆ ಹೋಗಿ ಬರೋದು. ಮತ್ತು ಬಟ್ಟೆ ಸ್ಟಿಚಿಂಗ್ ಎಲ್ಲ ಇದೆ ಫ್ರೆಂಡ್ಸ್, ಮತ್ತೆ ಬರ್ತಾ ಇರ್ತಾರೆ, ಅದಕ್ಕೆ ಅದನ್ನೆಲ್ಲ ಮಾಡ್ಕೋಬೇಕು. ಬನ್ನಿ. ಹಿಂದೆ ಯಾರೋ ಅದು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ನಾಯಿ ಮರಿಗಳು ಕೂಡ ಹೇಳ್ತಾ ಇದ್ದಾವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದರೆ ಇಲ್ಲಿ ನಾನು ಮನೆ ಒರೆಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ನಾನು ಮಾಪು ಆ ಥರ ಎಲ್ಲನೂ ಏನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ನನಗೆ ಅದು ಆ ಥರ ಯೂಸ್ ಮಾಡಿದ್ರೆ ಒಂಥರ ನೀಟಾಗಿ ಕ್ಲೀನ್ ಆಗಲ್ಲ ಅನ್ನೋ ಇದು ನಂದು. ಅಂದರೆ ನಾವು ಕೈಯಲ್ಲಾದರೆ ಎಲ್ಲ ಕಡೆಗೂ ಹೋಗಿ ಒರೆಸಿ ಎಲ್ಲನೂ ಮಾಡ್ತೀವಲ್ವ, ನನಗೆ ಅದೇ ಥರನೇ ಇಷ್ಟ. ಮಾಪ್ ಹಾಕಿ ಇದು ಮಾಡೋದಕ್ಕಿಂತನೂ ಈ ಥರ ಬಟ್ಟೆಯಲ್ಲೇ ಎಲ್ಲನೂ ಒರೆಸ್ಕೊಂಡು ಬಂದರೆ ಅದೊಂದು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಇಲ್ಲಾಂದರೆ ಮಾಪು ಹೋದ ಕಡೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲ. ಅಂದರೆ ಮಡ್ಕು ಅಂದರೆ ಮೂಲೆಗಳೆಲ್ಲ ಇರ್ತಾವಲ್ಲ, ಆ ಕಡೆ ಎಲ್ಲ ಹೋಗಲ್ಲ ಅಂತ ನನ್ನ ಫೀಲಿಂಗು. ನನಗೆ ಈ ಥರ ಇರುತ್ತೆ, ಅದಕ್ಕೆ ನಾನು ಕೈಯಲ್ಲೇ ಒರೆಸ್ಕೊಂಡು ಬರೋವಂಥದ್ದು. ಅಂದರೆ ಎಲ್ಲರೂ ಒರೆಸ್ತಾರಲ್ಲ ಮಾಪಲ್ಲೇ ಅಂತ ಅಂದ್ಕೋಬೋದು. ಅಂದರೆ ಅವ್ರದ್ದು ನನಗೆ ಈ ಥರ ಇಷ್ಟ, ನಾನು ಈ ಥರನೇ ಒರೆಸೋದು. ಇನ್ನು ಹಾಗೆ ಎಲ್ಲನೂ ಒರೆಸ್ಕೊಂಡು ಬಂದೆ. ಇನ್ನು ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಮನೆ ಎಲ್ಲ ಒರೆಸಿದ್ದಾಯ್ತು ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ಮಿಷನ್ ವರ್ಕ್ ಆಗ್ತಾಯಿದೆ ಇಲ್ವಾ, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನೋಡಿ ಇಷ್ಟು ಮಾತ್ರ ಆಗ್ತಾಯಿದೆ. ಆವಾಗದು ಇವಾಗದ್ದು ಕೆಲವೊಂದು ಡಿಸೈನ್ಸು ಎಲ್ಲನೂ ಚೆನ್ನಾಗಿ ಆಗ್ತವೆ ಫ್ರೆಂಡ್ಸ್. ಕೆಲವೊಂದೆಲ್ಲನೂ ಸ್ಟ್ರಕ್ ಆಗೋಗ್ತವೆ ಅಲ್ಲೇ. ಅಂದರೆ ದಾರ ಕಟ್ಟಾಗ್ತಾ ಇರುತ್ತೆ, ಅದನ್ನೆಲ್ಲನೂ ನೋಡ್ಕೊತಾ ಇರಬೇಕು. ಅದಕ್ಕೆ ಬಂದು ನೋಡಿದೆ ನೋಡಿ. ಇನ್ನು ಆಗ್ತಾಯಿದೆ, ಕಲರ್ ಎಲ್ಲನೂ ಸೆಟ್ ಮಾಡಿದ್ರೆ ಅದೇ ಇದು ಮಾಡುತ್ತೆ. ಅದಕ್ಕೆ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಇನ್ನು ಹೋಗಿ ಸ್ನಾನ ಮಾಡ್ಕೋಬೇಕು. ಮನೆ ಒರೆಸಿದ್ದೆಲ್ಲನೂ ಆಯಿತು.
ನೋಡಿದ್ರಲ್ಲ ಈ ಥರ ಆಗ್ತಾ ಇದೆ. ಇನ್ನೂ ಒತ್ತೆಲ್ಲ ಫಿನಿಶ್ ಆಗಬೇಕು, ಆವಾಗ ತೋರಿಸ್ತೀನಿ ಯಾವ ಥರ ಎಲ್ಲ ಬರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಬನ್ನಿ, ಈಗ ಬಂದ್ಬಿಟ್ಟು ನಾನು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿದ್ದಾದಮೇಲೆ ನೋಡಿ ಪ್ಲೈನ್ ಬ್ಲೌಸು, ಈ ಥರದ್ದು ಪ್ಲೈನ್ ಬ್ಲೌಸು ಇದೊಂದು, ಮತ್ತು ಇನ್ನು 2 ಬ್ಲೌಸ್ಗಳಿದ್ದಾವೆ. ಇನ್ನು ಒಂದು ಬೋಟ್ ನೆಕ್ ಬ್ಲೌಸೂ ಒಂದು ಇದೆ, ಅದನ್ನೆಲ್ಲನೂ ಸ್ಟಿಚ್ ಮಾಡಬೇಕು ಇವತ್ತು ಸಾಯಂಕಾಲ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಂದೆಲ್ಲ ಇದ್ದಾವೆ, ಕಟ್ ಮಾಡೋದು ಇದ್ದಾವೆ, ನಾಳೆ ಕೊಡೋವು ಆ ಥರ ಎಲ್ಲ ಏನೋ ಇದ್ದಾವೆ. ಹಾಗೆ ತೋರಿಸ್ತೀನಿ ಏನೆಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡ್ತೀನಿ. ನೋಡಿ, ಸ್ನಾನನೂ ಮಾಡಲಿಲ್ಲ, ಏನೂ ಇಲ್ಲ. ಆಚೆ ಸ್ವಲ್ಪ ಕೆಲಸ ಇರ್ತದೆ, ನೋಡ್ತಾ ಇದ್ದರೆ ಅಷ್ಟರಲ್ಲಿ ಮಿಷನ್ ನೋಡಿ ಈ ಥರ ನೋಡ್ಕೊತ ಇರಬೇಕಾಗತ್ತೆ. ಥ್ರೆಡ್ ಎಲ್ಲನೂ ಈ ಥರ ಆಗಿದೆ ಅಲ್ಲ ನೋಡಿ, ಮತ್ತೆ ಅಲ್ಲೇನೂ ತೋರಿಸ್ತಾ ಇರುತ್ತೆ. ಈ ಥರ ನೋಡ್ಕೊಬೇಕು, ಮತ್ತು ನಾವು ಥ್ರೆಡ್ ಎಲ್ಲನೂ ನೀಟಾಗಿ ಹಾಕಬೇಕು. ನೋಡಿದ್ರಲ್ಲ, ಈ ಥರ ಆಗ್ತಾ ಇರಬೇಕು, ಇಲ್ಲಾಂದರೆ ದಾರ ಎಲ್ಲನೂ ಕಟ್ ಆಗೋದು. ಹಾಗೆ ಮಿಷನ್ನು ನಿಂತೋಗಿರುತ್ತೆ, ಏನು ಆಗಲ್ಲ. ಮಿಷನ್ ನಿಂತೋಗಿರುತ್ತೆ, ನಾವು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತೀವಿ, ಅದರಲ್ಲಿ ನಿಂತೋಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲೇ ಇರಬೇಕಾಗತ್ತೆ. ನಾನು ಇನ್ನು ಕೆಲವೊಂದು ಡಿಸೈನ್ಸ್ ತುಂಬಾ ತಲೆ ತಿಂತಾವೆ, ಸ್ವಲ್ಪ ಇದಕ್ಕೂ ಕಟ್ಟಾಗೋಗುತ್ತೆ. ಆ ಥರ ಇದರಲ್ಲೆಲ್ಲನೂ ನೋಡ್ಕೋಬೇಕು. ಬನ್ನಿ, ಇನ್ನು ಹೋಗಿ ಸ್ನಾನ ಮಾಡಬೇಕು. ಟೈಮ್ ಆಯಿತು ಪೂಜೆಗೆ ಹೋಗೋಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕೆ. ಇನ್ನು ಇವಾಗ ಪೂಜೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾರಿವರು ಅಂತೇಳಿ ಅಂದ್ಕೊತಾ ಇದ್ದೀರಾ, ನಾನೇ. ಅದು ತುಂಬ ದಿನಗಳ ನಂತರ ಸ್ಯಾರಿ ಕಟ್ಕೊಂಡಿದ್ದೀನಲ್ಲ. ಇನ್ನು ಫೋನ್ ಇಲ್ಲೇ ಇಟ್ಬಿಟ್ಟು ಹೋದೆ ಫ್ರೆಂಡ್ಸ್, ನನ್ನ ಮಗ ಇದ್ದ ಅಂತೇಳಿ. ಹಾಯ್ ಫ್ರೆಂಡ್ಸ್, ನೋಡಿ ಬಂದ್ಬಿಟ್ಟು ಆವಾಗಲೇ ಬಂದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲನೂ ಮಾಡಿಸ್ಕೊಂಡು ಬಂದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಮ್ಮವನು ತೊಗೊಂಡ್ಬಿಟ್ಟಿದ್ದ ಫೋನ್ನ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಗಿ ಬಂದು ಊಟ ತಿಂದು ಮತ್ತೆ ಇವಾಗ ಬಂದಿದ್ದೀನಿ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲೂ ಈ ವರ್ಕ್ ನೋಡ್ಕೊತ ನನ್ನ ಮಗ ಇಲ್ಲೇ ಕೂತ್ಕೊಂಡಿದ್ದ. ಮತ್ತು ನಾನು ತೋರಿಸ್ಬಿಟ್ಟು ಹೋದೆ ಅಲ್ವಾ, ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲನೂ ಕಟ್ಟಾಗಿ ಇದು ಮಾಡ್ತಾಯಿತ್ತು. ನನ್ನ ಮಗ ಇದ್ದ ನೋಡಿಕೊಂಡು. ಇವಾಗ ನೋಡಿ ಅಷ್ಟಾಗಿದೆ, ಇನ್ನೇನು ಆಲ್ಮೋಸ್ಟ್ 22 ಮಿನಿಟ್ಸ್ ಆ ಥರ ಇದೆ ನೋಡಿ. ಈ ಥ್ರೆಡ್ಸ್ ಎಲ್ಲನೂ ಆ ಥರ ಕಟ್ ಮಾಡಿ ಇದು ಮಾಡಿರೋದೆ. ಇನ್ನೂ ಸ್ವಲ್ಪ ಚಿಕ್ಕ ಥ್ರೆಡ್ಸ್ ಎಲ್ಲ ಇರ್ತವೆ, ಅವೆಲ್ಲನೂ ಕಟ್ ಮಾಡಬೇಕು. ಮತ್ತು ಇಷ್ಟು ಇದೆ. ಇನ್ನು ಇಲ್ಲೊಂದು ಫ್ಲವರ್ ಎಲ್ಲನೂ ಬರುತ್ತೆ ಇನ್ನೂ, ಅದಕ್ಕೆ ಇನ್ನೂ 22 ಮಿನಿಟ್ಸ್ ಆ ಥರ ಇದೆ ನೋಡಿ. ಅದೆಲ್ಲ ಹಾಕಿದ್ರೆ ಮತ್ತೆ ಆಗತ್ತೆ ಡಿಸೈನ್ ಅನ್ನೋದು. ಅದೇ ಸಣ್ಣ ಹೊಲಿಗೆ ಇದು ಮಾಡಿದಾಗ ಆವಾಗ ಅಲ್ಲಲ್ಲೇ ಕಟ್ಟಾಗತ್ತೆ ದಾರ ಅನ್ನೋದು. ಇದು ಬ್ಯಾಕ್ ನೋಡಿ, ಇಷ್ಟೊತ್ತು ಹಿಡಿಯತ್ತೆ, ಟೈಮು ಹಿಡಿಯತ್ತೆ. ಹಾಗೆ ನಾವು ಅದ್ರ ಮುಂದೆ ಕೂತ್ಕೊಂಡು ಇರಬೇಕಾಗತ್ತೆ. ಸುಮ್ಮನೆ ಕೆಲವರೆಲ್ಲ ಮಿಷನಲ್ಲಿ ಆನ್ ಮಾಡಿಬಿಟ್ರೆ ಅದು ಮಾಡ್ಕೊಂಡು ಹೊಟ್ಟೋಗುತ್ತೆ, ಏನು ಕಷ್ಟ ಇಲ್ಲ ಅಂತೇಳಿ ಅಂತಾರೆ. ಆದರೆ ಅದನ್ನು ನಾವು ಅನುಭವಿಸಿದಾಗೆ ಏನಾದರೂ ನಮಗೆ ಗೊತ್ತಾಗೋದು ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ ನೋಡಿ ಈ ಥರ ಬರುತ್ತೆ ಥ್ರೆಡ್, ಅಲ್ಲೇ ಈ ಥರ ಇದಾಗತ್ತೆ. ಆವಾಗ ಸಿಗ್ನಲ್ ಕೊಡತ್ತೆ, ನಾವು ಅದನ್ನು ಸರಿ ಮಾಡ್ಕೋಬೇಕು.
ಇದನ್ನು ತಗೊಂಡಾಗಿಂದ ಸರಿಯಾಗಿ ವಿಡಿಯೋ ಮಾಡಿರಲಿಲ್ಲಲ್ಲ ಫ್ರೆಂಡ್ಸ್. ಅಂದರೆ ಕೆಲವೊಂದು ಡಿಸೈನ್ಸ್ ಎಲ್ಲ ಹಾಕ್ತಾಯಿದ್ರೆ ನಾನು ಬೇರೆ ಹತ್ರ ಸ್ಟಿಚ್ ಮಾಡಿ ಹಾಕ್ತಾ ಇರೋದು, ಬೇರೆ ಎಲ್ಲಾದರೂ ಹಾಕ್ಸ್ಕೊಂಬಂದು ಕೆಲವ್ರು ಕೊಡ್ತಾ ಇರೋದು ಅಂತ ಹೇಳಿ ಕೆಲವರೆಲ್ಲ ಅಂದ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವ್ರಿಗೆ ಕ್ಲಾರಿಟಿ ಕೊಟ್ಟಂಗೂ ಆಗತ್ತೆ, ನಾನು ವಿಡಿಯೋ ಮಾಡ್ದಂಗೂ ಆಗತ್ತೆ, ಯಾವ ಥರ ಮಿಷನ್ ವರ್ಕ್ ಆಗುತ್ತೆ ಅಂತ ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನಾನೇ ತೊಗೊಂಡಿರೋ ಅಂಥದ್ದು, ಅದೂ ಗೋಲ್ಡ್ ಲೋನ್ ಮಾಡಿ ತೊಗೊಂಡಿರೋವಂಥದ್ದು. ಅದು ಲಕ್ಷಗಳಾಗಬೇಕು, ಸಾವಿರಗಳಲ್ಲ. ಏನೋ ಧೈರ್ಯ ಮಾಡಿ ತೊಗೊಂಬಿಟ್ಟಿದ್ದೀನಿ. ಆಗಲಿ ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ನಾವು ಮಾಡೋ ಕೆಲಸ ಸರಿಯಾಗಿದ್ದರೆ ಆ ದೇವರು ಕೈ ಬಿಡೋಲ್ಲ ಅಂತ ನನ್ನ ಅನಿಸಿಕೆ. ಯಾರಾದರೂ ಈ ಕಡೆ ಇರೋವರು ಬಂದು ಈ ಥರ ಹಾಕ್ಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಹೋಗಿ, ಅಂದರೆ ನನ್ನ ಕಸ್ಟಮರ್ಸ್ ಇರ್ತಾರಲ್ವ, ನನ್ನ ಹತ್ರ ಬರೋವರು ಆಲ್ಮೋಸ್ಟ್ ಕೆಲವೊಬ್ಬರೆಲ್ಲ ವಿಡಿಯೋ ನೋಡಿಕೊಂಡೇ ಬರ್ತಾ ಇರ್ತಾರೆ. ವಿಡಿಯೋ ನೋಡಿ ಆ ಡಿಸೈನ್ ನೋಡಿದೆ, ಈ ಡಿಸೈನ್ ನೋಡಿದೆ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಆದರೂ ವಿಡಿಯೋ ಆಗಬೇಕು ಅಂತ ಹೇಳ್ಬಿಟ್ಟು ಅನಿಸತ್ತೆ. ಕೆಲವೊಬ್ಬರು ಆ ಥರ ಹೇಳ್ತಾ ಇರ್ತಾರೆ. ಅದಕ್ಕೆ ಹೌದು, ಪ್ರೈಸನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗು 300 ಇದೆ ವರ್ಕ್ ಮಾತ್ರ. ಅಂದರೆ ಸ್ಟಿಚಿಂಗು 250 ಅದು ಬೇರೆ ಇರುತ್ತೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಹಾಗೆ ನಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಬಂದು ಈ ಥರ ಹಾಕ್ಸ್ಕೊಂಡು ಹೋಗ್ಬೋದು. ಇದು ಸ್ವಲ್ಪ ಸ್ಲೀವ್ಸ್ಗೆಲ್ಲನೂ ಡಿಸೈನ್ ಜಾಸ್ತಿ ಇದೆ. ಇದು ಸ್ವಲ್ಪ ಜಾಸ್ತಿ. ಇಲ್ಲಿ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಈ ಥರ ಎಲ್ಲ ಇಲ್ಲೇ ಇರ್ತವೆ, ಬೇಕಾಗಿರೋದು ಸಿಗೋ ಥರ. ಈ ಸೊಳ್ಳೆಗಳಿಗೆ ಅಂತ ಎಲ್ಲನೂ ಇಲ್ಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದೆಲ್ಲನೂ ಇಲ್ಲೇ ಇಟ್ಕೊಂಡಿರ್ತೀನಿ. ಮತ್ತು ನೋಡಿ ಫ್ರೆಂಡ್ಸ್, ಎಲ್ಲ ಫಿನಿಶ್ ಆಗೋಗಿದೆ. ಡಿಸೈನ್ ಎಲ್ಲ ಫಿನಿಶ್ ಆಗಿದೆ. ಇದಕ್ಕೆ ಮತ್ತು ನಾವು ಈ ಥರ ಚಿಕ್ಕ ಚಿಕ್ಕ ಥ್ರೆಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲನೂ ಕಟ್ ಮಾಡ್ಕೋಬೇಕು ನೀಟಾಗಿ. ಇದೆಲ್ಲನೂ ನೋಡ್ಕೊತ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಮತ್ತು ನಾವು ಸ್ಟೋನ್ಸು ಆ ಥರ ಅಂಟಿಸ್ಬೇಕು. ನೋಡಿ, ಅಂದರೆ ಕೆಲವೊಬ್ಬರೆಲ್ಲ ಇರ್ತಾರೆ ಫ್ರೆಂಡ್ಸ್, ಯಾರಾದರೂ ಒಬ್ಬರು ಏನಾದರೂ ಉದ್ಧಾರ ಆಗ್ಬಿಟ್ಟಿದ್ದಾರೆ ಅಂದರೆ ಅದೇ ದಾರಿಯಲ್ಲಿ ಎಲ್ಲರೂ ಇದು ಮಾಡ್ತಾರೆ. ಅದು ಎಲ್ಲನೂ ಅದ್ರ ಕಷ್ಟ ಅದಕ್ಕೆ ಇದ್ದೇ ಇರುತ್ತೆ. ಯಾವುದೇ ಆಗಲಿ ಸುಮ್ಮನೆ ಯಾವುದೂ ಬರೋದಿಲ್ಲ. ಆ ಥರ ತಿಳ್ಕೊಂಡು ಇದು ಮಾಡಿದ್ರೆ ಸರಿ ಆಗುತ್ತೆ. ಏನೋ ಹೇಳಪ್ಪ, ಅವರು ನೆರಳಲ್ಲಿ ಇದ್ಕೊಂಡೆ ಅಷ್ಟು ಸಂಪಾದನೆ ಇಷ್ಟು ಸಂಪಾದನೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆದರೆ ಅದು ಮಾಡೋದಕ್ಕೋಸ್ಕರ ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಟೈಮ್ಗೆ ಕೊಡಬೇಕು ಅನ್ನೋ ಇದರಲ್ಲಿ ಅಷ್ಟೊಂದು ಕಷ್ಟಪಟ್ಟು ಅವ್ರ ಹತ್ರ ಮಾತು ಅನ್ನಿಸ್ಕೋಬಾರ್ದು ಅಂತ ಅಷ್ಟು ರೆಡಿ ಮಾಡಿ ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಜನ ಎಲ್ಲಿ ಮಲ್ಕೊಂಡಿದ್ಯೋ, ಹೇಗೆ ಮಲ್ಕೊಂಡಿದ್ಯೋ. ಇವತ್ತಿನ ರಂಗೋಲಿ ಸಿಂಪಲ್ಲು. ಇನ್ನು ಸಾಯಂಕಾಲದ ಪೂಜೆನೂ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೂವು ತೊಗೊಂಡಿದ್ದೆ, ವೈಟ್ ಹೂವು. ಅದನ್ನೇ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಎಲ್ಲನೂ ಇಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇನ್ನು ಹಾಗೆ ಮಕ್ಕಳು ಬಂದರು. ಇನ್ನು ಅವರು ಏನೋ ಸ್ನ್ಯಾಕ್ಸು, ಪಾನಿಪುರಿ ಆ ಥರ ಏನೋ ತೊಗೊಂಡು ತಿಂತಾಯಿದ್ದಾರೆ. ಎಲ್ಲನೂ ಮಗ ರೆಡಿ ಮಾಡಿದ್ದಾನೆ. ಮಸಾಲ ಪುರಿ ತೊಗೊಂಡು ಮತ್ತು ಹಾಗೆ ಎಗ್ ಪುಪ್ಪೆನ ತೊಗೊಂಡು ತಿಂತಾಯಿದ್ದಾರೆ ಅವರು. ನಾನು ಓನ್ಲಿ ಮಸಾಲ ಪುರಿ ತಿಂತಾಯಿದ್ದೆ.